ಇವರು ದೇಶವನ್ನ ಉಳಿಸಲ್ಲ. ಮುಂದಕ್ಕೆ ಪ್ರಜಾಪ್ರಭುತ್ವವನ್ನ ನಾವು ಪಡ್ಕೊಂಡಿದ್ದಕ್ಕೆ ಎಷ್ಟು ಹೋರಾಟ ಮಾಡಿದ್ವೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಬೇಕಾಗಿದೆ ಇವತ್ತು. ಹಾಗಾಗಿನೇ ನಾನು ರಾಜಕಾರಣಕ್ಕೆ ಬರ್ಬೇಕು ಅಂತ ಅವತ್ತು ತೀರ್ಮಾನ ಮಾಡ್ಕೊಂಡು ಇವೆಲ್ಲ ಏನ್ ನಮ್ಮ ದೇಶದಲ್ಲಿರುವಂತಹ ಈ ವ್ಯವಸ್ಥೆಗಳು ಅಥವಾ ಪಕ್ಷಗಳು ಯಾವನು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ಮತ್ತೆ ಅಲ್ಲಿ ಗುಣಕ್ಕೆ ಗೌರವ ಇಲ್ಲ, ಅಲ್ಲಿರುವಂತದ್ದು ಹಣಕ್ಕೆ ಗೌರವ. ಹಾಗಾಗಿ ಒಂದಷ್ಟು ಜನರು ಸಾಮಾನ್ಯರಿಗೆ ಒಂದು ಮಾಡೆಲ್ ಅನ್ನು ರೂಪಿಸ್ಬೇಕು. ಸಾಮಾನ್ಯ ಜನರು ನನ್ನ ಹಾಗೇನೆ ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತವ್ರು ಹಿಂದೆ ಹೇಗೆ ರಾಜಕಾರಣಕ್ಕೆ ಬಂದು ದೇಶಕ್ಕೆ ಒಂದು ನಾಯಕತ್ವ ಕೊಟ್ಟರು ಅದೇ ತರಹ ಒಂದು ಮಾದರಿಯನ್ನು ನಿರ್ಮಿಸಬೇಕು ಅಂತ ಹೇಳಿ ನಾನು ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಆದ್ಮೇಲೆ ಅದೇ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಿದ್ದು. ಅದು ನನ್ನ ರಾಜಕಾರಣ ನನ್ನ ಎಲ್ಲೆಲ್ಗೋ ಕರ್ಕೊಂಡು ಹೋಯ್ತು. ನಾನು ಮೊದಲಿಗೆ ದೇಶಕ್ಕೆ ವಾಪಸ್ ಬಂದ್ಮೇಲೆ ಲೋಕಸತ್ತಾ ಅನ್ನುವಂತ ಪಕ್ಷವನ್ನು ಸೇರ್ಕೊಂಡೆ. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅನ್ನುವಂತ ಒಬ್ಬ ಅಂದ್ರೆ ವಾಲಂಟ್ರಿ ತಗೊಂಡಿದ್ದಂತ ಅವರು IAS ಆಫೀಸರ್, ಅವರು MBBS ಡಾಕ್ಟರ್ IAS ಆಗಿದ್ರು. ಆಂಧ್ರದಲ್ಲಿ ಅವರು ವಾಲಂಟ್ರಿ ತಗೊಂಡು ಅಲ್ಲಿ ಒಂದ್ಸಲ MLA ಮಾಡಿದ್ರು 2009ರಲ್ಲಿ. ಸೊ ಅವರು ಲೋಕಸತ್ತಾ ಪಕ್ಷ ಅಂತ ಒಂದು ಕ್ಲೀನ್ ಅಂಡ್ ಆನೆಸ್ಟ್ ಪಾಲಿಟಿಕ್ಸ್ ಅಂತ ಮಾಡಿದ್ರು. ಅದ್ರಲ್ಲಿ ಸೇರ್ಕೊಂಡು ಒಂದ್ 2 ವರ್ಷ ಕೆಲಸ ಮಾಡಿದೆ ಕರ್ನಾಟಕದಲ್ಲಿ. KPSC ಹಗರಣದ ವಿರುದ್ಧ ಎಲ್ಲ ಚುನಾವಣೆಗೂ ನಿಂತಿದ್ದೆ ಅವತ್ತಿಂದ ನಾನು ಆಗ MLA 2013ರಲ್ಲಿ. ಅದಾದ ನಂತರ ಅವತ್ತು ದೇಶಾದ್ಯಂತ ಭ್ರಷ್ಟಾಚಾರ ವಿರುದ್ಧ ಭಾರತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಶುರುವಾಯಿತು. ಅದಾದ ನಂತರ ಆಮ್ ಆದ್ಮಿ ಪಾರ್ಟಿ ಬಂತು. ಆವಾಗ ಆ ಲೋಕಸತ್ತಾ ಮತ್ತು ಆಮ್ ಆದ್ಮಿ ಮರ್ಜ್ ಆಗ್ಬೇಕು ಅಂತ ಬಂದು ಯಾವ್ದಾದ್ರು ಕಾರಣದಿಂದ ಲೋಕಸತ್ತಾವನ್ನು ನಾವು ಚುನಾವಣೆಗಳಲ್ಲಿ ಇವತ್ತಿರೋ ಸಂದರ್ಭದಲ್ಲಿ ನಮ್ಗೆ ಅನುಕೂಲ ಪರವಾಗಿಲ್ಲ, ನಾವು ಚುನಾವಣಾ ರಾಜಕಾರಣ ಮಾಡೋದು ಬೇಡ ಅನ್ನೋ ತೀರ್ಮಾನವನ್ನು ಅಲ್ಲಿ ಹೈದರಾಬಾದ್ ಅಲ್ಲಿ ತಗೊಂಡ್ರು. ಹಾಗಾಗಿ ನಾವು ಅವತ್ತೊಂದಷ್ಟು ಜನ ಆಮ್ ಆದ್ಮಿ ಪಾರ್ಟಿಗೆ ಹೋದ್ವಿ. ಆಮ್ ಆದ್ಮಿ ಪಾರ್ಟಿಗೆ ಹೋದ್ರು ಅದಕ್ಕಿಂತ ಮೊದಲೇನೆ ನಾನು ಯಾವುದೇ ಪಕ್ಷದಲ್ಲಿ ಇರೋದಕ್ಕೆ ಮೊದಲೇನೆ ನಾನು ಒಂದಷ್ಟು ಸಾಮಾಜಿಕ ರಾಜಕೀಯ ಹೋರಾಟಗಳು ತೊಡ್ಕೊಂಡಿದ್ದೆ, ಒಂದಷ್ಟು ಪುಸ್ತಕಗಳನ್ನ ಬರ್ತಿದ್ದೆ, ಒಂದು ಪತ್ರಿಕೆಯನ್ನ ತಂದಿದ್ದೆ ಅಮೆರಿಕದಿಂದಾಗಲೇ. ಸಾಕಷ್ಟು ರಾಜಕೀಯ ಸಾಮಾಜಿಕ ಚಟುವಟಿಕೆಗಳು ಇದ್ದುದ್ರಿಂದ ಆಮ್ ಆದ್ಮಿ ಪಾರ್ಟಿ ಒಂದಷ್ಟು ಸಮಸ್ಯೆ ಆದಾಗ ನಾವು ಹೊರಗೆ ಬಂದು ಒಂದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಒಂದಷ್ಟು ಸಮಾನ ಮನಸ್ಕರು ಸೇರಿ ಕಟ್ಟಿದ್ವಿ. ಅದಾದ್ಮೇಲೆ ಜಯನಗರದ 2018ರಲ್ಲಿ ನಾನು ವಿಧಾನಸಭಾ ಚುನಾವಣೆಗೆ ಪಕ್ಷೇತರನಾಗಿ ನಿಂತೆ. ಆವಾಗ ತುಂಬಾ ಕೆಟ್ಟ ಮತಗಳು ಬಂದು ಆಗ ನಾವು ಒಂದಷ್ಟು ಜನ ಸಮಾನ ಮನಸ್ಕರು ಸೇರಿ KRS ಪಕ್ಷವನ್ನ ಸ್ಥಾಪನೆ ಮಾಡೋಣ, ಒಂದು ಭ್ರಷ್ಟಾಚಾರ ರಹಿತವಾದಂತಹ ಒಂದು ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತವಾದ ಕರ್ನಾಟಕವನ್ನ ಕಟ್ಟೋದಕ್ಕೆ ಬಸವಣ್ಣ ನಮ್ಮ ಕುಲನಾಯಕರುಗಳಾದ ಬಸವಣ್ಣ ಮತ್ತು ಕುವೆಂಪು ಅವರ ಆದರ್ಶದಲ್ಲಿ ಕಲ್ಯಾಣ ಕರ್ನಾಟಕ ಸರ್ವೋದಯ ಕರ್ನಾಟಕ ಕಟ್ಟಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಜನರಿಗೆ ಚೈತನ್ಯ ಮತ್ತು ಸ್ಫೂರ್ತಿ ಕೊಡುವಂತ ಅಭಿಯಾನಗಳನ್ನ ಮಾಡ್ತಾ ಇವತ್ತೊಂದಷ್ಟು ದೂರ ನಾವು ಕ್ರಮಿಸಿದ್ದೀವಿ. ಇವತ್ತು ರಾಜ್ಯಾದ್ಯಂತ ನೀವೇ ಹೇಳಿದಾಗೆ KRS ಪಕ್ಷ ಮತ್ತು ರವಿಕೃಷ್ಣಾರೆಡ್ಡಿ ಇವತ್ತು ಸಾವಿರಾರು ಜನರಿಗೆ ಸ್ಫೂರ್ತಿ. ಒಂದು ಮೊಬೈಲ್ ಹಿಡ್ಕೊಂಡು ಸಹ ನಾವು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಬಹುದು. ಸರ್ಕಾರಿ ಅಧಿಕಾರಿಗಳು ನಮ್ಮ ನೌಕರರು, ನಾವು ಕಟ್ಟುವ ತೆರಿಗೆಯಲ್ಲಿ ಅವರಿಗೆ ಸಂಬಳ ಕೊಡ್ತಾ ಇದ್ದೇವೆ ಹೊರತು ಅವರೇ ನಮಗೆ ಫೇವರ್ ಮಾಡ್ತಾ ಇಲ್ಲ. ಅವ್ರು ನಮ್ಗೆ ಯಾವುದೇ ರೀತಿಯಲ್ಲಿ ಏನು ವಿಶೇಷವಾದ ಅವ್ರು ಮಾಡ್ಬೇಕಾಗಿಲ್ಲ, ವಿಶೇಷವಾದ ಸೇವೆ ಕೊಡ್ಬೇಕಾಗಿಲ್ಲ. ಅವರು ನಮಗೆ ಸಂವಿಧಾನದ ಪ್ರಕಾರ ನಾವು ನೇಮಿಸಿಕೊಂಡಿರುವಂತಹ ನೌಕರರು, ಅವರು ನಮ್ಮ ಹಕ್ಕುಗಳನ್ನ ಕಾಪಾಡಬೇಕು ಮತ್ತೆ ನಮ್ಮ ಸೌಲಭ್ಯಗಳಿಗೆ ಏನು ನಾವು ಹಕ್ಕುದಾರರಾಗಿದ್ದು ಅದನ್ನು ಕೊಡಬೇಕು ಅನ್ನುವಂತಹ ಒಂದು ಧೈರ್ಯವನ್ನ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಕೊಟ್ಟಿದೆ. ಆದ್ರೆ ಚುನಾವಣೆಗಳಲ್ಲಿ ಇಟ್ಸ್ ಎ ಡಿಫ್ರೆಂಟ್ ಬೀಸ್ಟ್. ಯಾಕೆಂದ್ರೆ ಎಲ್ಲಾ ತರಹ ಇದ್ರೂ ಜನ ಒಂದಷ್ಟು ಸಂದರ್ಭಗಳಲ್ಲಿ ತಪ್ಪುಗಳು ಮಾಡ್ತಾರೆ. ಇನ್ನೂ ಚುನಾವಣಾ ರಾಜಕಾರಣ ವಿಚಾರವಾಗಿ ಕಳ್ಳರನ್ನ, ಕದೀಮರನ್ನ, ದುರುಳರನ್ನ ಬೆಂಬಲಿಸುವಂತಹ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಇವತ್ತಿಗೂ ಮುಂದುವರಿತಾ ಇದೆ. ಅವನು ಕಡು ಭ್ರಷ್ಟ ಅಂತ ಗೊತ್ತಿದ್ರು ನಮ್ಮ ಜಾತಿಯವನಾದ್ರೆ ಅವನು ಭ್ರಷ್ಟ ಅಲ್ಲ, ಅಥವಾ ನಾನು ದುಡ್ಡು ಕೊಟ್ಟವನಾದ್ರೆ ಅವನು ಭ್ರಷ್ಟ ಅಲ್ಲ, ನಾನು ಅವನಿಗೆ ಓಟ್ ಹಾಕೋದು ಅನ್ನುವಂತಹ ಹೀನ ಮನಸ್ಥಿತಿ ಇವತ್ತು ಒಂದು ವರ್ಗದಲ್ಲಿ, ಒಂದು ಸಮಾಜದ ಒಂದು ಕೆಲವು ಹಂತಗಳಲ್ಲಿ ನಡೀತಾ ಇದೆ. ಹಾಗಾಗಿ ನಾವಂತೂ ತೀರ್ಮಾನ ಮಾಡಿದ್ವಿ ನಮ್ಮ ಪಕ್ಷದಲ್ಲಿ ನಾನು ಸೇರಿದಾಗೆ ನಾವು ಯಾವುದೇ ಕಾರಣಕ್ಕೂ ಚುನಾವಣಾ ಅಕ್ರಮಗಳನ್ನ ಮಾಡೋದಿಲ್ಲ. ಚುನಾವಣಾ ಆಯೋಗ ನಿಗದಿಪಡಿಸಿರುವಂತಹ ಮೊತ್ತ ಇದೆ, ಅದಕ್ಕಿಂತ ಹೆಚ್ಚಿಗೆ ನಾವು ಖರ್ಚು ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಹಣ ಹಂಚಿ ಹೆಂಡ ಕುಡಿಸಿ ಅಥವಾ ಇನ್ನೊಂದೇನೋ ಮಾಡಿ ಓಟ್ ಕೇಳೋದಿಲ್ಲ. ಜನ ಅವ್ರಿಗೆ ಅಗತ್ಯ ಇದೆ, ನಾವು ನಮ್ಗೆ ಒಳ್ಳೆಯವ್ರು ಬೇಕು ಅಂದ್ರೆ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲ ಅಂದ್ರೆ ನಮ್ಮ ಪಾಡಿಗೆ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ಜನರಿಗೆ ಏನೋ ನಾವು ಒಳ್ಳೇದ್ ಮಾಡೋಣ ಅಂತೇಳಿ ನಾವು ಕೆಟ್ಟ ದಾರಿ ಹಿಡಿದು ಒಳ್ಳೇದ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಜನ ಯಾಕಂದ್ರೆ ಪ್ರಜಾಪ್ರಭುತ್ವ, ಜನಗಳು ಇನ್ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದಿ ಡಿಸರ್ವ್ ಅಂತ ಒಂದು ಮಾತಿದೆ. ಆವತ್ತಿನ ಸಮಾಜಕ್ಕೆ ಅರ್ಹರಾದ ಯೋಗ್ಯರಾದ ಜನ ನಾಯಕರಿರ್ತಾರೆ. ಸೊ ಹಾಗಾಗಿ ನಾವು ಅಂತೇಳಿ ಬಿಡಕ್ಕಾಗಲ್ವಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಇವತ್ತು ಒಂದು ಹಂತದಲ್ಲಿ KRS ಪಕ್ಷದಿಂದ ಸಾಕಷ್ಟು ಆಡಳಿತದಲ್ಲಿ ಬದಲಾವಣೆ ಆಗಿದೆ. ಜನ ಧೈರ್ಯವಾಗಿ ತಮ್ಮ ಸರ್ಕಾರಿ ನೌಕರ ಹತ್ರ ಹೋಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಈಗ್ಲೂ ಅದೇ ಅಡ್ಡದಾರಿ ಹಿಡಿದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಈಗಲೂ ನಡೀತಾ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ KRS ಪಕ್ಷದ ಟಿ ಶರ್ಟ್ ನೋಡಿದ ತಕ್ಷಣ ಇವತ್ತು ಸರ್ಕಾರಿ ಕಚೇರಿಗೆ ಒಂದು ಸಂಚಲನ ನೋಡುತ್ತೆ. ಒಂದು ಟಿ ಶರ್ಟ್ ಹಾಕೊಂಡು ಒಬ್ಬ ವ್ಯಕ್ತಿ ಬರ್ತದೆ, ಎಲ್ಲ ಅಧಿಕಾರಿಗಳು ಅಲ್ಲಿ ಇರುವಂತವ್ರು ತಕ್ಷಣ ನಮ್ಮ ಡ್ರೈವರ್ ಇಂದ ತೆಗೆದು ಫಸ್ಟ್ ಏನ್ ಮಾಡ್ತಾರೆ, ಐಡಿ ಕಾರ್ಡ್ ಹಾಕ್ತಾರೆ. ಆಮೇಲೆ ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಹೇಳ್ತಾರೆ.
ನೀರು ಫೆಸ್ಟ್ ಅವ್ರು ಯಾರೋ ಒಬ್ಬ ನೀರಿದೆ ನೋಡ್ರಿ, ಟಾಯ್ಲೆಟ್ ಸರಿಯಾಗಿದೆ ನೋಡ್ರಿ, ಇವ್ರು ವಿಡಿಯೋ ಮಾಡ್ತಾರೆ ಅಂತ ಒಂದು ಬಂದಿದೆ. ಮತ್ತೆ ನನ್ಗೆ ಗೊತ್ತಿರುವ ಹಾಗೆ ಇವತ್ತು KRS ಪಕ್ಷದ ಹೆಸರು ಹಿಡಿದ ಅಧಿಕಾರಿಗಳು ಕೆಲಸ ಮಾಡ್ಕೊಡ್ತಾರೆ. ಇವರು ಲಂಚ ಕೇಳೋದಿಲ್ಲ, ನಮ್ಮ ಹತ್ರ ಬೇರೆಯವ್ರು ಕೇಳೋದಂಗೆ ಮಾಮೂಲು ಕೇಳೋದಿಲ್ಲ, ಯಾವ ತರಹದ ಅಥವಾ ನಮ್ಮಿಂದ ಅಕ್ರಮವಾದದನ್ನ ಇವ್ರು ಕೇಳೋದಿಲ್ಲ. ನಮ್ಗೆ ಇದು ಮಾಡಬಾರ್ದನ್ನ ನಮ್ಮ ಕೈಲಿ ಇವ್ರು ಮಾಡಿಸಲ್ಲ. ನಾನು ಒಬ್ಬ ಅಧಿಕಾರಿಯಾಗಿ ನೌಕರನಾಗಿ ಏನ್ ಮಾಡ್ಬೇಕಾಗಿದೆಯೋ ಅದನ್ನಷ್ಟೇ ಅವ್ರು ಕೇಳ್ತಾರೆ, ಮತ್ತೆ ಅವ್ರ ಹಕ್ಕನ್ನಷ್ಟೇ ಕೇಳ್ತಾರೆ ಹೊರತು ಅಕ್ರಮವಾದದನ್ನ ನನಗೆ ಮಾಡ್ಕೊಡಿ ಅಂತ ಅವ್ರು ಕೇಳೋದಿಲ್ಲ ಅನ್ನೋದು ಇವತ್ತು ಸಾಬೀತಾಗೋಗಿದೆ. ಯಾಕಂದ್ರೆ ಸಾವಿರಾರು ಕಡೆಗಳಲ್ಲಿ ಇದು ನಡೆದಿರೋದಿಲ್ಲ. ಸೊ ಹಾಗಾಗಿ ಇವತ್ತೊಂದು ಆ ತರಹದ ಒಂದು ಸಂಚಲನ ಸರ್ಕಾರಿ ಅಧಿಕಾರಿಗಳಲ್ಲಿ ಕಚೇರಿಗಳಲ್ಲಿದೆ. ಈಗ ನಾವು ಪೊಲೀಸರ ಜೊತೆಗೆ ನೂರಾರು ಸಂದರ್ಭಗಳಲ್ಲಿ ಪೊಲೀಸರು ನಮಗೊಂದು ವಾಗ್ವಾದ ನಡೆದಿದೆ, ಅಥವಾ ಪೊಲೀಸರು ನಮಗೂ ಏನು ಒಂದು ಇದು ನಡೆದಿದೆ, ಅಲ್ಲೊಂದು ಸಂದರ್ಭಗಳು ಸೃಷ್ಟಿಯಾಗಿವೆ. ಆದ್ರೆ ಬಹುತೇಕ ಕಡೆಗಳಲ್ಲಿ ಪೊಲೀಸರು ನಮ್ಗೆ ಗೌರವ ಕೊಟ್ಟು ನಾವ್ ಹೇಳೋದನ್ನ ಗಮನಿಸಿ ಕೆಲಸ ಮಾಡಿದ್ದಾರೆ. ಆದ್ರೆ 5-6 ಕಡೆಗಳಲ್ಲಿ ಈ ತನಕ ನೋಡಿದಾಗ ಆ ಅಧಿಕಾರಿ ಅಷ್ಟೊತ್ತಿಗೆ ಅವನು ಭ್ರಷ್ಟನಾಗಿದ್ದು ಯಾರಿಗೋ ಇನ್ವಾಲ್ವ್ ಆಗ್ಬಿಟ್ಟಿರೋನು ಆಲ್ರೆಡಿ ನಮಗ ಅವ್ರು ನ್ಯಾಯ ಕೊಡೋದಕ್ಕೆ ಆಗದೆ ಇದ್ದಾಗ ನಾವು ನ್ಯಾಯ ಕೇಳಿದಾಗ ನಮ್ಗೂ ಅವ್ರಿಗೂ ಸಂಘರ್ಷ ಆಗಿದೆ. ಆದ್ರೆ ಯಾವ ಪೊಲೀಸ್ ಅಧಿಕಾರಿಗಳು ಕಳ್ಳರು ಕದೀಮರಾಗಿದ್ರು ನಾವು ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಅವ್ರು ಇನ್ನೊಬ್ಬರ ಜೊತೆ ಇನ್ವಾಲ್ವ್ ಆಗಿಲ್ಲ, ಡೀಲ್ ಆಗಿಲ್ಲ ಅಂದ್ರೆ ನಮ್ಗೆ ನ್ಯಾಯ ಕೊಟ್ಟಿಲ್ಲ, ಕೊಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಟ್ಲೀಸ್ಟ್ ಕೇಸ್ ಆದ್ರೂ ರಿಜಿಸ್ಟರ್ ಮಾಡಿದ್ದಾರೆ, ನ್ಯಾಯ ಕೊಟ್ಟಿದ್ದಾರೆ ಅಂತ. ನನಗಂತೂ ಇಲ್ಲಿ ತನಕ ಯಾವ ಪೊಲೀಸ್ನೂ ನ್ಯಾಯ ಸಿಕ್ಕಿಲ್ಲ. ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿದ್ದಾರೆ, ಮತ್ತೆ ನಾವು ಕೊಟ್ಟಿರೋ ಎಷ್ಟೋ ಕೇಸ್ಗಳಲ್ಲಿ ನಾವು ಅವರು ಚಾರ್ಜ್ ಶೀಟ್ ಹಾಕಿಲ್ಲ, ಅದನ್ನ ನಾವು ನ್ಯಾಯನೂ ಕೊಟ್ಟಿಲ್ಲ ಇಲ್ಲ ಅಂತ ಹೇಳಿದ್ರೆ. ಆದ್ರೆ ಘರ್ಷಣೆಗೆ ಬಂದಿಲ್ಲ. ಘರ್ಷಣೆಗೆ ಎಲ್ಲಿ ಬಂದಿದ್ದಾರೆ? ಆಲ್ರೆಡಿ ಯಾವನ MLA ಹೇಳ್ದ ಅಥವಾ ಯಾವನ ಮೇಲಧಿಕಾರಿ ಹೇಳ್ದ ಅಥವಾ ಇವನು ಯಾವನ ಹತ್ರ ದುಡ್ಡು ತಗೊಂಡ್ಬಿಟ್ಟು ಇನ್ಸ್ಪೆಕ್ಟರ್ ಆಗಿರೋನು ನಮಗೆ ನಾವು ಕೇಳ್ತಿರೋದು ನಾವು ಕೈ ಮಾಡಕ್ ಆಗಿಲ್ಲ ಅಂದಾಗ್ಲೋ ಇಲ್ಲ ಅವಮಾನ ಆಗ್ಬಿಡ್ತು ಅಂತೇಳಿ ನಮ್ಮ ಮೇಲೆ ಕೇಸ್ ಹಾಕಿದೆ. ಹಾಗಾಗಿ ಆದ್ರೆ ಪೊಲೀಸರು ನಮ್ಗೆ ಎಷ್ಟೋ ಕಡೆ ನಿಮ್ಮ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ, ನಮ್ಗೆ ಡೊನೇಷನ್ ಕೊಟ್ಟಿದ್ದಾರೆ, ಕೊಡಬಾರ್ದು ಆದ್ರೆ ಅವರೇ ಅನಾಮಿಕವಾಗಿ ಡೊನೇಷನ್ ಕೊಟ್ಟಿದ್ದಾರೆ, ಊಟ ತಿಂಡಿ ಕೊಡಿಸಿದ್ದಾರೆ ಪೊಲೀಸರೇ. ಹಾಗಾಗಿ ನಾವು ತುಂಬಾ ಪಾರದರ್ಶಕವಾಗಿ ಒಂದು ಪಕ್ಷವನ್ನ ನಡೆಸ್ತಾ ಇದ್ದೀವಿ. ಇವತ್ತು ರಾಜ್ಯ ನಮ್ಮ ಉಪಾಧ್ಯಕ್ಷರಾಗಿದ್ದಂತ SH ಲಿಂಗೇಗೌಡರು ಅವರು ಒಂದು 4 ತಿಂಗಳಿಂದ ತೀರ್ ಹೋದ್ರು. ಅವರು ಸರ್ಕಾರಿ ನೌಕರಲ್ಲಿದ್ದಂಥವ್ರು, ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದವರು, ಒಂದು ವ್ಯವಸ್ಥೆ ಬಗ್ಗೆ ಗೊತ್ತಿತ್ತು. ಅವ್ರನ್ನು ಸಾಕಷ್ಟು ನಾಯಕತ್ವ ಕೊಟ್ಟು ಇವತ್ತು 2ನೇ ಹಂತದ 3ನೇ ಹಂತದ ನಾಯಕತ್ವ ಇಡೀ ರಾಜ್ಯದಲ್ಲಿ ಇವತ್ತು KRS ಪಕ್ಷದಿದೆ. ಇದು ಒಂದು ಸಣ್ಣದಾಗಿ ನೀವು ಹೇಳೋದಾಗಿ ಒಂದು ಸಣ್ಣ ಕಿರು ಪರಿಚಯ. ಆದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಿದೀವಿ ಅಂದ್ರೆ ಇವತ್ತು ಭಾರತ ಬಹಳ ತುಂಬಾ ಪುರಾತನವಾದ ಪರಂಪರೆ ಹಿನ್ನೆಲೆ ಇರುವಂತಹ ದೇಶ. ಯಾವುದೇ ವ್ಯವಸ್ಥೆ ಇದಿಲ್ಲ ಅಂದಾಗ್ಲೂ ಇಲ್ಲಿ ಒಂದಷ್ಟು ನ್ಯಾಯ ನೀತಿ, ಎಲ್ಲಾ ಅಸಮಾನತೆಗಳು ಅಥವಾ ವೈರುಧ್ಯಗಳ ನಡುವೆನೂ ಒಂದಷ್ಟು ಒಳ್ಳೆತನವನ್ನ ಗೌರವಿಸ್ತಿದ್ದಂತಹ ದೇಶ. ಆದ್ರೆ ಇವತ್ತು ಇಂತಹ ದೇಶ ನಾನು ಕಂಡ ಹಾಗೆ ನಮ್ಮಲ್ಲಿ ಒಂದಷ್ಟು ಮೌಲ್ಯಗಳು ನಿಜಕ್ಕೂ ಸ್ವಾತಂತ್ರ್ಯೋತ್ತರದಲ್ಲಿ ಉಳಿದಿದ್ರೆ ಇಷ್ಟೊತ್ತಿಗೆ ನಾವು ಡೆವಲಪ್ಡ್ ಕಂಟ್ರಿ ಆಗಿರ್ತಾ ಇದ್ವಿ. ಆದ್ರೆ ಕಳ್ಳರು ಕದೀಮರು ನೀಚರು ಇವತ್ತು ರಾಜಕಾರಣಕ್ಕೆ ಬಂದ ಕಳೆದ 40-50 ವರ್ಷಗಳಲ್ಲಿ ದೇಶ ತುಂಬಾ ಬಡತನದಲ್ಲಿದೆ, ಅಥವಾ ತುಂಬಾ ಬಡತನದಲ್ಲಿದ್ದಲ್ಲ ಇವತ್ತು ಈ ಪರಿಸ್ಥಿತಿ ಇರಬೇಕಾಗಿಲ್ಲ. ಸಿಕ್ಕಾಪಟ್ಟೆ ಸಂಪತ್ತಿದೆ ದೇಶದಲ್ಲಿ, ಆದ್ರೆ ಅದು ಕೆಲವೊಬ್ಬರ ಹತ್ರ ಮಾತ್ರ ಶೇಖರಣೆ ಆಗಿದೆ. ಮತ್ತೆ ಯಾವ ಜನ ಹೇಗೆ ದೇಶದ ಗಡಿಯಲ್ಲಿ ಸೈನಿಕರು ದೇಶವನ್ನ ಕಾಯೋದಿಕ್ಕೆ ಕೆಲಸ ಮಾಡ್ತಾರೋ ಅದೇ ರೀತಿಯಲ್ಲಿ ದೇಶದ ಒಳಗಡೆ ದೇಶವನ್ನ ಕಟ್ಟೋದಿಕ್ಕೆ ಸಂಬಳ ತಗೊಂಡು ಕೆಲಸ ಮಾಡೋರು ಯಾರು? ಸರ್ಕಾರಿ ನೌಕರರು. ಈ ಸರ್ಕಾರಿ ನೌಕರರ ಒಂದು ದೊಡ್ಡ ಗುಂಪು ಅಥವಾ ಒಂದು ಮೆಜಾರಿಟಿ ಜನ ಭ್ರಷ್ಟರು, ಅದಕ್ಷರು, ಅಯೋಗ್ಯರು, ನೀಚರು ಆಗ್ಬಿಟ್ಟಿರೋದ್ರಿಂದಾಗಿ ದೇಶವನ್ನ ಕಟ್ಟೋದಿಕ್ಕಾಗಿಲ್ಲ.